ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಜಿಗ್ಜಾಗ್ ಸ್ಟಿಚ್ಚು ನೋಡಿದ್ವಿ, ಜೆರಿ ಥ್ರೆಡ್ಡಲ್ಲಿ ಹಾಗೂ ಸಿಲ್ಕ್ ಥ್ರೆಡ್ಡಲ್ಲಿ. ನೆಕ್ಸ್ಟ್ ಡಬಲ್ ಜಿಗ್ಜಾಗ್ ಸ್ಟಿಚ್ಚನ್ನು ಕೂಡ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾನು ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ಇದನ್ನೇ ಹೇಗೆ ಹಾಕೋದು ಮತ್ತು ಇದನ್ನು ಎಲ್ಲೆಲ್ಲೆಲ್ಲ ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿವರಣೆಯೊಂದಿಗೆ ಈ ವಿಡಿಯೋನ ತೋರಿಸ್ತಿದ್ದೀನಿ. ಆದಷ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂತೆ ಮಿಸ್ ಮಾಡ್ದಂತೆ, ಯಾಕೆಂದರೆ ತುಂಬ ಚಿಕ್ಕದಾಗಿ ನಾನು ತೋರಿಸ್ಕೊಡ್ತಿದ್ದೀನಿ, ಅದರನ್ನು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಈಗ ಬರ್ಕೋತಾ ಇದ್ದೀನಿ ನೋಡಿ. ಬರೆಯುವಂಥ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸ್ಟ್ರೈಟಾಗಿ ನಾವು ಹಾಕೊಳ್ಳುವಂಥದ್ದು. ಹಾಗಾಗಿ ನೋಡಿ, ಈಗ ಇಲ್ಲಿ ನೋಡ್ಬೋದು ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ತಿದ್ದೀನಿ. ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ಅಂತ ಫಸ್ಟು ನಾವು ಇದಕ್ಕೆ ಚೈನ್ ಸ್ಟಿಚ್ಚನ್ನು ಹಾಕ್ಕೊಳ್ಳೋದು. ಫಸ್ಟು ಚೈನ್ ಸ್ಟಿಚ್ಚನ್ನು ಹಾಕ್ಕೊಂಡು ಆನಂತರ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಜೊತೆಗೆ ಇದನ್ನು ಎಲ್ಲೆಲ್ಲೆಲ್ಲ ಅಪ್ಲೈ ಮಾಡ್ಕೋಬೋದು, ಇದು ಅಪ್ಲೈ ಮಾಡಲೇಬೇಕಾದ ಜಾಗ ಎಲ್ಲಿ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮುಂದಿನ ವೀಡಿಯೋಸಲ್ಲಿ ಅಡ್ವಾನ್ಸ್ ಲೆವೆಲ್ವರೆಗೂ ನಾನು ಎಲ್ಲನೂ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೀನಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರಾ, ಎಷ್ಟು ನಮ್ಮ ವ್ಯೂಸು ಮತ್ತು ಲೈಕ್ಸ್ ಎಲ್ಲ ಬರುತ್ತೆ ನೋಡಿ, ಆವಾಗ ನಮಗೆ ತುಂಬಾ ಖುಷಿಯಾಗತ್ತೆ ಮುಂದಿನ ಕ್ಲಾಸನ್ನು ಹೇಳ್ಕೊಡೋದಕ್ಕೆ. ಆದಷ್ಟು ವಿಡಿಯೋ ನೀವು ನೋಡಿ, ನಿಮಗೆ ಗೊತ್ತಿರುವಂಥ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಅಲ್ಲಿಗೂ ನೀವು ಶೇರ್ ಮಾಡಿ ಅಂತ ಹೇಳ್ತಾ, ಈಗ ನೋಡಿ ಚೈನ್ ಸ್ಟಿಚ್ ಆಯ್ತಲ್ವ. ಈಗ ನಾನು ಚೈನ್ ಸ್ಟಿಚ್ ಹಾಕ್ಕೊಂಡೆ. ಈಗ ಇದನ್ನು ಲಾಕ್ ಮಾಡ್ಕೋತೀನಿ. ಫಸ್ಟು ನೀವು ಚೈನ್ ಸ್ಟಿಚ್ಚನ್ನು ಹಾಕೋದು ಜೊತೆಗೆ ಅದನ್ನು ಲಾಕ್ ಮಾಡೋದನ್ನು ಕಲ್ತ್ಕೋಬೇಕು ನೋಡಿ. ದೊಡ್ಡದಾಗಿ ಎಳ್ಕೋಬೇಕು. ಎಳ್ಕೊಂಡು ಅದರೊಳಗಡೆಯಿಂದ ಒಂದು ಲೂಪನ್ನು ತಗೊಂಡು ಆ 2 ಲೂಪ್ ಒಳಗಡೆಯಿಂದ ಈ ಮೊದಲೇ ಎಳ್ದಿದ್ವಲ್ಲ ಆ ಲೂಪನ್ನು ಎಳ್ಕೋಬೇಕು. ಈಗ ಲಾಕ್ ಆಯಿತು. ಈಗ ಲಾಕ್ ಆದದ್ರಂತ ಈಗ ಬೇರೆ ಕಲರಲ್ಲಿ ನಾನು ತೋರಿಸ್ಕೊಡ್ತೀನಿ. ಒಂದೇ ಕಲರಲ್ಲಾದರೆ ನಿಮಗೆ ಅಷ್ಟು ಕಾಣಿಸಲ್ಲ ಅದು. ಹಂಗಾಗಿ ಈಗ ರೆಡ್ ದಾರನ ಉಪಯೋಗಿಸ್ಕೊಂಡು ನಾನು ಈಗ ಚೈನ್ ಸ್ಟಿಚ್ಚನ್ನು ಹಾಕಿದ್ದಾಗಿದೆ. ಈಗ ಇದಕ್ಕೆ ಜಿಗ್ಜಾಗ್ ಸ್ಟಿಚ್ಚನ್ನು ಹೇಗೆ ಹಾಕೋದು ಮತ್ತು ಎಲ್ಲಿ ಇದನ್ನು ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡ್ತಿದ್ದೀರಾ, ಕಾಣಿಸ್ತಿದೆಯಾ? ಈಗ ರೆಡ್ ದಾರದಲ್ಲಿ ಒಂದು ಲಾಕನ್ನು ಹಾಕ್ಕೊಂಬಿಡೋಣ. ಹಾಕ್ಕೊಂಬಿಟ್ಟು ನಾನೀಗ ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕ್ತಿದ್ದೀನಿ ಈ ಚೈನ್ ಮೇಲೆ ನೋಡಿ. ಆ ಕಡೆ ಒಂದು, ಈ ಕಡೆ ಒಂದು, ಇದನ್ನೇ ಜಿಗ್ಜಾಗ್ ಅಂದರೆ ಗೊತ್ತಲ್ವ, ಆ ರೀತಿ ಹಾಕ್ಕೊಂಡು ಹೋಗೋದು. ಈ ಚೈನ್ ಈ ಡಿಸೈನ್ ಇರುವಂಥ ಸ್ಟಿಚ್ಚನ್ನು ಎಲ್ಲಾಗ್ತೀವಿ ಅಂದರೆ ನಾವು ಈಗ ನೆಟ್ಟನ್ನು ಬ್ಲೌಸ್ ಮೇಲೆ ನೆಟ್ಟನ್ನು ಅಪ್ಲೈ ಮಾಡ್ತೀವಿ ನೋಡಿ, ಅದನ್ನು ಮುಂದಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಆ ಅಪ್ಲೈ ಮಾಡಿದಾಗ ಅದೆಲ್ಲ ನೆಟ್ಟನ್ನು ತೆಗೆದಾಗ ಅದು ಎಲ್ಲ ಹೊಲಿಗೆ ರೀತಿಯೇ ಕಾಣಿಸುತ್ತೆ ಎಡ್ಜು. ಅಂಥ ಟೈಮಲ್ಲಿ ಜಾಸ್ತಿ ಇದನ್ನು ನಾವಲ್ಲಿ ಯೂಸ್ ಮಾಡ್ತೀವಿ. ಮತ್ತು ನೆಕ್ಲೈನಲ್ಲಿ ಚೈನ್ ಸ್ಟಿಚ್ ಹಾಕ್ತೀವಿ ನೋಡಿ. ಚೈನ್ ಸ್ಟಿಚ್ಚು ಅಷ್ಟು ಥಿಕ್ನೆಸ್ ಇರೋಲ್ಲ, ಒಂದೇ ಎಳೆ ಆದ್ದರಿಂದ ಅದರ ಮೇಲೆ ಒಂದು ಜಿಗ್ಜಾಗ್ ಸ್ಟಿಚ್ಚನ್ನು ಹಾಕೋದ್ರಿಂದ ಅದು ಇನ್ನೊಂದಷ್ಟು ಚೆನ್ನಾಗಿ ಕಾಣಿಸುತ್ತೆ ಡಬಲ್ ಕಲರಲ್ಲಿ. ಹಾಗಾಗಿ ಇಂಥ ಜಾಗದಲ್ಲೆಲ್ಲ ನಾವು ಇದನ್ನು ಅಪ್ಲೈ ಮಾಡೇ ಮಾಡ್ತೀವಿ. ಹಾಗಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡ್ತಿದ್ದೀರಲ್ಲ, ತುಂಬ ಈಸಿ ಮೆಥಡ್ಗಳಿವೆಲ್ಲ. ಈಸಿ ಮೆಥಡ್ ಆದ್ರೂ ನಿಮಗೆ ಕಲಿತಾದ ನಂತರ ನೀವು ಪ್ರೊಫೆಷನಲ್ ಆಗಿ ನೀವು ಸ್ಟಿಚ್ ಮಾಡುವಾಗ ನೋಡಿ ಅದನ್ನು ಕಟ್ ಮಾಡಿ ತೆಗೆದು ಬಿಡೋಣ. ಎಕ್ಸ್ಟ್ರಾನ ನೋಡಿ, ಇದಿಷ್ಟ ಆದ ನಂತರ ಇದನ್ನು ಅಷ್ಟೇ ಲಾಕ್ ಮಾಡ್ಕೊಂಬಿಡೋಣ. ಈಗ ಇಲ್ಲಿಂದ ಅದರೊಳಗಡೆಯಿಂದ ದಾರಾನ ತಗೊಂಡು ನೋಡಿ ಅದರೊಳಗಡೆ ಇರುವಂಥ ದಾರಾನ ಲಾಕ್ ಮಾಡ್ಕೊಳ್ಳೋದು. ಈಗ ಇದಿಷ್ಟ ಆದ ನಂತರ ನಾವಿಲ್ಲಿ ಈ ಎಕ್ಸ್ಟ್ರಾ ದಾರ ಇತ್ತಲ್ವ, ಈ ದಾರನ ಕಟ್ ಮಾಡಿ ತೆಗೆದುಬಿಡೋಣ. ಕಟ್ ಮಾಡಿದ್ರೂ ಆಗುತ್ತೆ, ಇಲ್ಲಾಂದರೆ ಒಳಗಡೆಯಿಂದ ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಕೆಳಗಡೆಯಿಂದ ಎಳ್ಕೊಂಡ್ರೂ ಆಗುತ್ತೆ. ಈಗ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಈ ಚೈನ್ ವಿತ್ ಜಿಗ್ಜಾಗ್ ಸ್ಟಿಚ್ ಬಂದಿದೆ ಅಂತ. ಇದನ್ನು ನನ್ನ ಜೊತೆಯಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಜೊತೆಗೆ ನಿಮಗೆ ಎಲ್ಲೆಲ್ಲಿ ಅಪ್ಲೈ ಆಗುತ್ತೆ ಅನ್ನೋದನ್ನು ಹೇಳ್ಕೊಟ್ಟಿದ್ದೀನಿ. ಮುಂದಿನ ಇನ್ನೊಂದು ಕ್ಲಾಸಲ್ಲಿ ಇನ್ನೊಂದು ಡಿಸೈನ್ನೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು.